ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರೂಪ ಮಾಡುವ ನಮಸ್ಕಾರಗಳು. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವ್ಲಾಗ್ ಬಂದು ಜನವರಿ 1 ಶುರುವಾಗಿ ಅಪ್ ಟು 10 to 15 ಡೇಸ್ ಅಪ್ಡೇಟ್ನ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಹೊಸ ವರ್ಷದ ದಿನ ಅಂತ ಹೊಸದಾಗಿ ಏನಿರಲಿಲ್ಲ, ನಾರ್ಮಲ್ ಆಗಿ ದಿನ ಹೇಗಿತ್ತು ಹಾಗೇನೆ ನಡೀತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮ್ಲೆಟ್ ಎಲ್ಲ ಮಾಡ್ಕೊಂಡು ತಿಂದಿದ್ವಿ. ಆ್ಯಂಡ್ ಸಂಜೆ ಮನೇಲಿ ದೇವ್ರ ಪೂಜೆ ಕೂಡ ಮಾಡಿಕೊಂಡು, ಮನೇಲೇನು ಸ್ಪೆಷಲ್ ಮಾಡಿರಲಿಲ್ಲ, ಹೋಟ್ಲಿಂದನೇ ಬಿರಿಯಾನಿ ಕಬಾಬ್ ತರಿಸ್ಕೊಂಡು ತಿಂದ್ಕೊಂಡು, ಆಮೇಲೆ ನಾನು ಸ್ವಲ್ಪ ರೆಕಾರ್ಡಿಗೆ ಮೆಹಂದಿ ಹಾಕೋದಿತ್ತು, ಅದನ್ನು ಹಾಕ್ಕೊಂಡು ನನ್ನ ಮಗನ ಜೊತೆಲಿ ಕೂರಿಸ್ಕೊಂಡು ಅವನಿಗೂ ಏನೇನೋ ಕೊಟ್ಟಿದ್ದೆ ಥಿಂಗ್ಸು. ಅವನು ಕೂತ್ಕೊಂಡು ಗೀಚೋದು ಪಾಚೋದು ಏನೇನೋ ಮಾಡ್ಕೊಂಡು ಕೂತಿದ್ದ. ಅದಾದಮೇಲೆ ಸ್ವಲ್ಪ ಬರೆದು ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಮತ್ತು ನಾನಿವಾಗ ಕ್ಲಾಸ್ಗೆ ಬಂದಿದ್ದೀನಿ. ತಿಂಡಿ ಏನೂ ಮಾಡಿರಲಿಲ್ಲ, ಅಮ್ಮ ರೊಟ್ಟಿ ದೋಸೆ ಮಾಡಿಕೊಟ್ಟಿದ್ರು, ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಬಂದಿದ್ದೆ. ಹಂಗೆ ಇವಾಗ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಮ್ಯಾಮ್ ಬಂದಿರಲಿಲ್ಲ ಅಂದ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡೆ. ಆ್ಯಂಡ್ ಗೀತಾ ಅವರು ಪಾಯಸ ತೊಗೊಬಂದಿದ್ರು, ನೆನ್ನೆ ಹಬ್ಬಕ್ಕೆ ಸ್ಪೆಷಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟರು, ತಿನ್ಕೊಂಡು ಆಮೇಲೆ ಮೆಹಂದಿ ಹಾಕಿರೋದನ್ನೆಲ್ಲ ಸ್ವಲ್ಪ ಡ್ರೈ ಮಾಡ್ಕೊತಾ ಇದ್ವಿ. ಇವತ್ತು ಮ್ಯಾಮು ಮಂಡಲ ಡಿಸೈನ ತೋರಿಸಿದ್ದಾರೆ, ಅದನ್ನೆಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಆಮೇಲೆ ಮ್ಯಾಮು ಆಫರ್ ಬಿಟ್ಟಿದ್ರಲ್ಲ, ಅದು ಕೋನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತಲ್ಲೇ ಇದ್ದು, ಆಮೇಲೆ ಮ್ಯಾಮು ಮಗಳನ್ನ ಟ್ಯೂಷನಿಗೆ ಬಿಡೋಕ್ಕೆ ಹೋದರು. ಆಮೇಲೆ ನಾನು ಮನೆಗೆ ಬಂದೆ, ದೊಡ್ಡಮ್ಮವರೆಲ್ಲನೂ ಕೂಡ ಬಂದಿದ್ದರು. ಇಸ್ಕಿದ ಬೇಳೆ ಮಾಡೋದಕ್ಕೆ ಕಾಳೆಲ್ಲನೂ ನೆನೆಸಿಟ್ಟಿದ್ರು, ಅದನ್ನೆಲ್ಲ ಸ್ವಲ್ಪ ಹೊತ್ತು ಇಸ್ಕಿ ಕೊಟ್ಬಿಟ್ಟು ಆಮೇಲೆ ಮದುವೆ ಅಣ್ಣ ಬಂದಿದ್ದರು, ಅವರು ಪಾನಿಪುರಿ ತೊಗೊಂಬಂದಿದ್ರು. ಪಾನಿಪುರಿನೆಲ್ಲನೂ ಕೂಡ ಅಕ್ಕ ಮಿಕ್ಸ್ ಮಾಡಿ ಎಲ್ರಿಗೂ ಕೊಟ್ಟರು, ಮಸಾಲೆ ಪುರಿ ತಿಂದ್ಕೊಂಡು ನಾನು ಮತ್ತೆ ಮ್ಯಾಮ್ ಕಾಲ್ ಮಾಡ್ತೀನಿ ಬಂದಮೇಲೆ ಟ್ಯೂಷನಿಂದ ಬಿಟ್ಟು ಅಂತ ಹೇಳಿದ್ರು. ಆಮೇಲೆ ಮ್ಯಾಮ್ ಬಂದು ಕಾಲ್ ಮಾಡಿದ್ರು, ನಾನು ಬಂದೆ ಕ್ಲಾಸಿಗೆ. ಮ್ಯಾಮ್ ವಿಡಿಯೋ ಶೂಟೆಲ್ಲ ಮಾಡ್ಕೊತಾ ಇದ್ರು. ಇವಾಗ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ಅದ್ರದ್ದು ಪ್ಯಾಕಿಂಗ್ ಮಾಡೋದಕ್ಕೆ ಎಲ್ಲ ಪ್ಲಾಸ್ಟರ್ ಎಲ್ಲ ಸೀಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೆ. ಆಮೇಲೆ ಮ್ಯಾಮ್ ಬಂದು ಯಾವುದ್ಯಾವುದನ್ನ ಏನೇನು ಆಫರ್ ಬಿಟ್ಟಿದ್ರಲ್ಲ ಅದನ್ನೆಲ್ಲನೂ ಕೂಡ ಕೊಟ್ಟಿದ್ರಲ್ಲ ಅದನ್ನೆಲ್ಲನೂ ಜೋಡಿಸಿ ಮ್ಯಾಮಿಗೆ ಒಂದು ಸರಿ ತೋರಿಸಿ ಅದನ್ನು ಫುಲ್ ಸೀಲ್ ಮಾಡಿಕೊಟ್ಟು ಮನೆಗೆ ಓಡೋಷ್ಟರಲ್ಲಿ ಒಂದು 7 o'clock ಆಗಿತ್ತು. ನಾನು ಮನೆ ಹತ್ರಕ್ಕೆ ಹೋಗೋ ಟೈಮಿಗೆ ಅಕ್ಕ ಅವರೆಲ್ಲನೂ ಕೂಡ ಫಿಲಿಮ್ಗೆ ಹೋಗೋಕೆ ರೆಡಿ ಆಗಿದ್ದರು. ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿರಲಿಲ್ಲ. ಆಮೇಲೆ ಅವರು ಫೋನ್ ಮಾಡಿ ಕೇಳಿ ಅಣ್ಣನ ಸರಿ ಕರ್ಕೊಂಬ ಅಂದರು ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋದರು. ಆ್ಯಂಡ್ ಥಿಯೇಟ್ರಿಗೆ ಹೋದ್ವಿ. ಇನ್ನೂ ಯಾರೂ ಜನ ಎಲ್ಲ ಬಂದಿರಲಿಲ್ಲ, ಹುಡುಗರೆಲ್ಲನೂ ಅಲ್ಲಿ ಕೂತ್ಕೊಳ್ಳೋಣ ಇಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಫೈನಲಾಗಿ ಮೂವಿ ಸ್ಟಾರ್ಟ್ ಆಯಿತು. ಮ್ಯಾಕ್ಸ್ ಮೂವಿಗೆ ಬಂದಿದ್ದು ಕಿಚ್ಚ ಸುದೀಪ್ ಸರ್ದು ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಾನಂತೂ ತುಂಬಾ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ನಾನು ಮದುವೆ ಆದ ಹೊಸದ್ರಲ್ಲಿ ಸ್ಟಾರ್ಟಿಂಗ್ ಹೋಗಿದ್ದು ಯುವರತ್ನನ ಏನೋ ಸಮಥಿಂಗ್, ಅದು ಬಿಟ್ಟರೆ ಆದಮೇಲೆ ನಾನು ಒಂದು ದಿನವೂ ಕೂಡ ಇಲ್ಲಿವರೆಗೂ ಥಿಯೇಟ್ರಿಗೆ ಹೋಗಿ ಫಿಲಮೇ ನೋಡಿರಲಿಲ್ಲ. ಇದೇ ಫಸ್ಟು ಅಂತಲೇ ಹೇಳ್ಬೋದು. ಆಲೇ ಒಂದು 3-4 ವರ್ಷ ಆಗಿತ್ತು. ಆ್ಯಂಡ್ ಹುಡುಗರೆಲ್ಲ ಇಂಟರ್ವಲ್ ಬಿಟ್ಟಾಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದು ತಿಂದ್ಕೊಂಡು ಸ್ವಲ್ಪ ಹೊತ್ತು ಏನೋ ಒಂಥರ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ನನಗೂ ಒಂಥರ ಖುಷಿ ಅನ್ನಿಸ್ತು. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗೋಗ್ಬಿಟ್ಟಿದ್ವಿ. ನೋಡ್ತಾ ಟೈಮ್ ಹೋಗಿದ್ದೇನೆ ಗೊತ್ತಾಗಲಿಲ್ಲ. ಆ್ಯಂಡ್ ಮೂವಿ ಕೂಡ ಮುಗೀತು. ಇವಾಗ ಎಲ್ಲರೂ ಕೂಡ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಅಷ್ಟೇನು ಕ್ರೌಡ್ ಇರಲಿಲ್ಲ. ವೀಕೆಂಡ್ ಅಲ್ಲ, ವೀಕ್ ಡೇಸ್ ಅಲ್ವಾ, ಸೊ ಹಾಗಾಗಿ ಮುಗಿಸ್ಕೊಂಡು ಮಿಥುನು ಮತ್ತು ಅವರ ಅಪ್ಪ ಒಂದು ಗಾಡೀಲಿ, ನಾನು ಅಕ್ಕ ಮತ್ತು 3 ಜನ ಒಂದು ಗಾಡೀಲಿ ಮನೆಗೆ ಬಂದು ರೀಚ್ ಆದ್ವಿ. ಅಕ್ಕ ಬೆಳಗ್ಗೆಗೆ ಟಿಫನ್ ಮಾಡೋದಕ್ಕೆ ಕೆಲವೊಂದು ಐಟಮ್ಗಳು ತೊಗೋಬೇಕಂತ ದಿನಸಿ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಊಟ ಮಾಡಿಕೊಂಡು ಮತ್ತೆ ತಿರ್ಗಾ ನಾನು ಮಂಡಲ ಡಿಸೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಇವತ್ತೆಲ್ಲ ಫುಲ್ ರೆಕಾರ್ಡಿಗೆ ಹಾಕಿ 1 ಗಂಟೆ ಆಯಿತು ಮಲ್ಕೊಳ್ಳೋ ಅಷ್ಟರಲ್ಲಿ. ಮಲ್ಕೊಂಡು ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡ್ಸ್ನೆಲ್ಲ ಒರೆಸ್ಕೊಟ್ಟು ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಆಮೇಲೆ ಅಕ್ಕ ತಿಂಡಿ ಮಾಡಿದ್ರು. ಇವತ್ತು ಮಶ್ರೂಮ್ ಬಿರಿಯಾನಿನ ತಿಂದ್ಕೊಂಡು ಮನೇಲಿ ಪೂಜೆ ಕೂಡ ಮಾಡಿದರು ಶುಕ್ರವಾರ. ನಾನು ರೆಡಿಯಾಗಿ ಲಂಚ್ ಬಾಕ್ಸ್ ಎಲ್ಲ ಎತ್ಕೊಂಡು ಇವಾಗ ಕ್ಲಾಸ್ ಕಡೆ ಹೊರಟೆ. ಅಕ್ಕನೂ ಕೂಡ ಚೆಸ್ ಹೇಳ್ಕೊಡೋದಕ್ಕೆ ಸ್ಕೂಲ್ಗಳಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವರು ಕ್ಲಾಸಿಗೆ ಹೊರಟ್ರು, ನಾನು ಕೂಡ ಕ್ಲಾಸಿಗೆ ಹೊರಟೆ. ಮ್ಯಾಮು ಡೈಲಿ 2 ಕೋನ್ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಅದನ್ನು ರೆಡಿ ಮಾಡ್ಕೊಂಡಿದ್ದೆ, ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ಕ್ಲಾಸಿಗೆ ಬಂದು ಸ್ವಲ್ಪ ಹೊತ್ತು ಕ್ಲಾಸ್ ಕೇಳಿ ಆಮೇಲೆ ಲಂಚ್ ಟೈಮಲ್ಲಿ ಲಂಚೆಲ್ಲ ಮುಗಿಸ್ಕೊಂಡು, ಇದೊಂಥರ ಲಂಚ್ ಟೈಮ್ ಒಂಥರ ರೊಟೀನಾಗಿ ಹೋಗ್ಬಿಟ್ಟಿದ್ದೆ. ಮುಗಿಸ್ಕೊಂಡು ಇವಾಗ 3 ಜನನೂ ಕೂಡ ಚಿಕ್ಕಪೇಟೆಗೆ ಹೋಗೋಣ. ನಾನು ಸ್ವಲ್ಪ ನಾಳೆ ಈವೆಂಟಿಗೆ ಐಟಮ್ಸ್ ತೊಗೋಬೇಕಾಯಿತು. ಸೊ ಹಾಗಾಗಿ ನಾನು ಹೋಗ್ತೀನಿ ಅಂತ ಅಂದೆ. ಸೊ ಅವರು ಬರ್ತೀನಿ ಅಂತ ಅಂದರು. ಸೊ 3 ಜನನೂ ಕೂಡ ಮೆಟ್ರೋದಲ್ಲಿ ಆಟೋದಲ್ಲಿ ಮೆಟ್ರೋ ಸ್ಟೇಷನ್ ಬಂದು ಮೆಟ್ರೋ ಸ್ಟೇಷನಿಂದ ಚಿಕ್ಕಪೇಟೆಗೆ ಬಂದು ರೀಚ್ ಆಗಿ ಅಲ್ಲಿ ಸ್ವಲ್ಪ ಅದು ಇದು ಅವರು ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ 3 ಜನ. ಅದು ಇದು ಏನು ಜಾಸ್ತಿ ಎಲ್ಲ ಮಾಡಲಿಲ್ಲ, ಬಟ್ ನಾನು ಮಾತ್ರ ಬಲೂನ್ಸ್ ಎಲ್ಲ ತೊಗೋಬೇಕಾಗಿತ್ತು, ಅದನ್ನು ತೊಗೊಂಡು
ಹೊರಟು ಬಸ್ ಹತ್ಕೊಂಡು ಬಂದೆ. ಕುಣಿಗಲ್ಲಿಗೆ ಬಂದು ನನ್ನ ತಮ್ಮಂಗೆ ಕಾಲ್ ಮಾಡಿದೆ, ಅವ್ನು ಗಾಡಿ ತೊಗೊಂಡು ಬಂದಿದ್ದ. ಆ್ಯಂಡ್ ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡೆ. ಫುಲ್ಲು ಚಳಿ ಅಂದರೆ ಚಳಿ, ಅಷ್ಟು ಚಳಿ ಆಗ್ತಾಯಿತ್ತು. ಬೆಂಗಳೂರಲ್ಲಿ ಅಷ್ಟು ಚಳಿ ಇರಲಿಲ್ಲ, ಇಲ್ಲಿ ಅಷ್ಟು ಚಳಿ ಆಗ್ತಾಯಿತ್ತು. ಅದಕ್ಕೆ ನನ್ನ ತಮ್ಮನಿಗೆ ಕೇಳಿದ್ದಕ್ಕೆ ಕೆರೆ ಪಕ್ಕ ಇದ್ದೀವಲ್ಲ, ಸೊ ಹಂಗಾಗಿ ಚಳಿ ಆಗ್ತಾಯಿದೆ ಅಂತ. ಅಷ್ಟು ಚಳಿ ಆಗ್ತಾಯಿತ್ತು. ನನಗೆ ಅಲ್ಲಿ ಚಳಿ ಆಗ್ತಿಲ್ಲ ಅಂದ್ಬಿಟ್ಟು ನಾನು ಸ್ವೆಟರ್ ಏನೂ ಹಾಕ್ಕೊಂಡೇ ಬಂದಿರಲಿಲ್ಲ. ಬಟ್ ಫುಲ್ಲು ಕೋಲ್ಡ್ ಅಂದರೆ ಅಷ್ಟು ಕೋಲ್ಡ್ ಆಗಿಬಿಟ್ಟಿತ್ತು. ಫೈನಲಾಗೆ ಮನೆಗೆ ಬಂದು ರೀಚ್ ಆದ್ವಿ, ನಾನು ಮತ್ತು ನನ್ನ ತಮ್ಮ ಇಬ್ಬರು. ನನ್ನ ಮಗ ಏನು ಮಾಡ್ತಿದ್ದ ಅಂದರೆ ಫೋನ್ ನೋಡ್ಕೊಂಡು ನಮ್ಮ ಅಪ್ಪ ರೊಟ್ಟಿ ತಿನ್ನಿಸ್ತಾಯಿದ್ರು, ತಿನ್ಕೊಂಡು ಕೂತಿದ್ದ. ಆ್ಯಂಡ್ ಕೀರ್ತನ ಕೇರಳಗೆ ಹೋಗಿದ್ಲಲ್ಲ, ಅವಳು ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ತೊಗೊಬಾ ಅಂತ ಹೇಳಿದ್ದೆ. ಅವ್ರ ಕಡೆ ಬಾಳೆಕಾಯಿ ಚಿಪ್ಸ್ ಅದು ಇದು ಮತ್ತು ಕೊಕೊನೆಟ್ ಆಯಿಲ್ ಎಲ್ಲನೂ ಸಿಗುತ್ತಲ್ಲ, ಸೊ ಹಾಗಾಗಿ ಅವಳು ಅದನ್ನೆಲ್ಲ ತೊಗೊಂಬಂದಿದ್ಲು. 1 ಲೀಟರ್ ಕೋಕೋನಟ್ ಆಯಿಲ್ ತರಿಸಿದ್ದೆ, ಮತ್ತು ಬನಾನಾ ಚಿಪ್ಸು ಮತ್ತು ಪೊಟ್ಯಾಟೊ ಚಿಪ್ಸ್ ಮತ್ತು ಬನಾನದೇ ಅದು ಇದು, ಮತ್ತು ಹಪ್ಳ ಥರ, ಮತ್ತು ಕಜ್ಜಾಯನ ಅವ್ರ ಕಡೆ ಬೇರೆ ಥರ ಮಾಡ್ತಾರೆ, ಅದನ್ನೆಲ್ಲ ತರಿಸಿದ್ದೆ. ಒಂದು 800 ರುಪೀಸ್ ಆಗಿತ್ತು. ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ವರ್ಕ್ ಇತ್ತು, ಸೊ ಹಾಗಾಗಿ ಇವತ್ತು ಇವ್ರದ್ದು ಈವೆಂಟ್ ಇತ್ತು. ಅವರೇನೇ ಸ್ಯಾರಿ ಮತ್ತು ಹೇರ್ ಸ್ಟೈಲಿಗೆ ಹೇಳಿದರು. ಸೊ ಹಾಗಾಗಿ ಅವರಿಗೆ ರಂಗಸ್ವಾಮಿ ಬೆಟ್ಟದ ಹತ್ರ ಬಂದು ಅದನ್ನ ಅವ್ರಿಗೆ ಮಾಡಿಕೊಟ್ಬಿಟ್ಟು ಆಮೇಲೆ ನನ್ನ ತಮ್ಮನೂ ಬಂದ. ಆಮೇಲೆ ಗಾಡಿಗೆ ಎಲ್ಲನೂ ಕಟ್ಕೊಡ್ತಿದ್ದ, ರಿಂಗ್ ಲೈಟ್ ಬ್ಯಾಗು ಎಲ್ಲ ನಾನು ಒಬ್ಬಳೇ ಹೋಗಬೇಕಾಗಿತ್ತು. ಹಾಗಾಗಿ ಮತ್ತೆ ಸೆಕೆಂಡ್ ಲೊಕೇಶನ್ ಬಂದು ಏರೂರಲ್ಲಿತ್ತು. ಇವ್ರು ಸಹನಕ್ಕ ಅಂತ ಹೇಳ್ಬಿಟ್ಟು, ಇವರು ಏನೇ ಫಂಕ್ಷನ್ ಆದ್ರೂ ಅವ್ರ ಮನೇಲಿ ನನಗೇ ಮೇಕಪ್ಪಿಗೆ ಹೇಳ್ತಾರೆ. ಆ್ಯಂಡ್ ಕೆಲವೊಂದು ಸಾರಿ ನನಗೆ ಬುಕ್ಕ ಹೋಗಿದ್ದಾಗ ಸ್ವಲ್ಪ ಬೇಜಾರಾಗಿ ಬೇರೆ ಕಡೆ ಮಾಡಿಸ್ಕೊಂಡಿದ್ದಾರೆ. ಬಟ್ ಫಸ್ಟ್ ನನಗೆ ಪ್ರಿಫರೆನ್ಸ್ ಕೊಡ್ತಾರೆ ಏನೇ ಮೇಕಪ್ ಬೇಕು ಅಂತಂದ್ರೂ ಕೂಡ. ಆ್ಯಂಡ್ ಅವರು ಪಾಪುದು ಇವತ್ತು ಬರ್ತ್ಡೇ, 1 ಇಯರ್ ಬರ್ಡೇ ಫಂಕ್ಷನಿಗೆ ಅಕ್ಕ ಈ ಥರ ರೆಡಿಯಾಗಿದ್ದಾರೆ. ಹೇರ್ ಸ್ಟೈಲ್ ಅವ್ರದ್ದು ಫುಲ್ಲು ಲಾಂಗ್ ಲೆಂತಿ ಏರು ಅವರೇ ಇರಲ್ಲೇ ಮಾಡಿರೋದು. ಹೇಗೆ ಕಾಣಿಸ್ತಿದ್ದಾರೆ ಏನು ಅಂತ ನೀವು ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ಅವ್ರಿಗೆ ಟೈಮ್ ಆಗಿತ್ತು, ಅವರು ಹೊರಟರು. ಆಂಟಿ ಅವ್ರ ಮನೇಲಿ ಅವರು ಬಿಸಿಬೇಳೆ ಭಾತೇನೋ ಮಾಡಿದರು, ಆಂಟಿ ಹಾಕ್ಕೊಟ್ರು, ತಿಂದ್ಕೊಂಡು ಇವಾಗ ಮನೆಗೆ ಬಂದು ರೀಚ್ ಆದೆ. ಅವರು ಫಂಕ್ಷನ್ಗೂ ಕೂಡ ಹೇಳಿದರು, ಹೋಗೋದಕ್ಕಾಗಲಿಲ್ಲ. ನನಗೆ ಏನೋ ಒಂಥರ ಪೀರಿಯಡ್ಸ್ ಆಗೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಮನೆಗೆ ಬಂದೆ. ನನ್ನ ತಮ್ಮ ಈವೆಂಟ್ ಹತ್ರ ಇದ್ದ, ಅಪ್ಪ ಅಮ್ಮ ಎಲ್ಲ ಅಂಗಡಿ ಹತ್ರ ಹೋಗಿದ್ರು, ಮನೇಲೂ ಯಾರೂ ಇರಲಿಲ್ಲ. ಜಾನು ಮತ್ತು ಕರಿಯ ಇಬ್ಬರೂ ಕೂಡ ಹೋಗಿದ ತಕ್ಷಣ ಫುಲ್ಲು ಖುಷಿಯಾಗಿ ವೆಲ್ಕಮ್ ಮಾಡಿ ಅವ್ರಿಗೊಂಥರ ಬೆಳಗ್ಗೆ ತಿಂದಿರೋದು, ಅವರು ಏನೂ ಊಟ ತಿಂದೇ ಇರಲಿಲ್ಲ. ಸೊ ಹಾಗಾಗಿ ನಾನು ಹೋಗಿ ಬ್ಯಾಗೆಲ್ಲ ಇಟ್ಬಿಟ್ಟು ನೀರೆಲ್ಲ ಕಾಯಿಸಿ ಸ್ನಾನ ಮಾಡಿಕೊಂಡೆ. ಆಮೇಲೆ ಅಜಿಯೋಯಿಂದ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಎಲ್ಲ ಐಟಮ್ಸ್ ಎಲ್ಲ ನಾನು ಈಚೆನೇ ಇಟ್ಟಿದ್ದೆ ಹಂಗೆ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಒಳಗಡೆ ಹೋಗಿ ಅನ್ಬಾಕ್ಸ್ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಜೀನ್ಸು ಆಗಿರ್ಬೋದು ಮತ್ತು ಈ ಶರ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು, ಮತ್ತು ಅಫೋರ್ಡಬಲ್ ಪ್ರೈಸ್ ಕೂಡ ಹೌದು. ಈ ಪ್ರೈಸ್ ಏನು ಕೊಟ್ಟಿಲ್ಲ ನಾನು, ಬಟ್ ಟ್ಯಾಗ್ ಮಾತ್ರ ಅದಾಗಿದೆ ಅಷ್ಟೇ. ನಿಮಗೇನಾದರೂ ಈ ಶರ್ಟ್ ಹಾಗೆ ಜೀನ್ಸಿಂದು ಲಿಂಕ್ ಬೇಕಂತಂದರೆ ನಾನು ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಅಜಿಯೋದಲ್ಲಿ ತರಿಸಿರೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ಫ್ಯಾಬ್ರಿಕ್ ಅಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಊಟ ಕೂಡ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಬೆಳಗ್ಗೆ ಅಮ್ಮ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗಿದ್ರು. ನಾವು ಎಲ್ಲ ಇವೆಂಟ್ಗೆ ಹೋಗಿರ್ತೀವಲ್ಲ, ಅಲ್ಲೇ ತಿನ್ಕೊಂಡು ಬಂದಿರ್ತೀವಿ ಅಂತ. ಆಮೇಲೆ ಒಂದು ನಾಟಿ ಮೊಟ್ಟೆ ಇತ್ತು, ಅದನ್ನೇ ಆಫ್ ಬಾಯ್ಲ್ ಮಾಡಿಕೊಂಡು ಅದೊಂದನ್ನು ತಿನ್ಕೊಂಡೆ. ನನ್ನ ಮಗನೂ ಅಂಗಡಿ ಹತ್ರ ಹೋಗಿದ್ದ, ಅವನಲ್ಲೇ ತಿನ್ಕೊಂಡಿದ್ದಲ್ಲ, ಸೊ ಹಾಗಾಗಿ. ಆ್ಯಂಡ್ ಇವತ್ತು ಒಂದು ಬ್ರೈಡ್ ಬುಕ್ ಆಗಿತ್ತು 15-16 ಫೆಬ್ರವರಿಗೆ. ಅವರು ಟ್ರಯಲ್ ಮೇಕಪ್ಪಿಗೆ ಅಂತ ಇವತ್ತು ಬಂದಿದ್ದರು. ಫೇಸ್ ಟ್ರಯಲ್ ಮೇಕಪ್ನ ಮಾಡಿ ತೋರಿಸ್ದೆ. ಅವರು ಓಕೆ ಮಾಡಿಕೊಂಡು ಫುಲ್ಲು ಇದು ಮಾಡ್ಕೊಂಡು ಹೋದರು. ಅದಾದಮೇಲೆ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೋಬೇಕಾದ್ರೆ ನನಗೆ ಮತ್ತೆ ರೆಕಾರ್ಡ್ ಬರೆಯೋದಿತ್ತು. ಸೊ ಹಾಗಾಗಿ ಅವನಪ್ಪು ಬಿಟ್ಟು ಹೋಗ್ಬೇಡಮ್ಮ, ಬಿಟ್ಟು ಹೋಗ್ಬೇಡ ಅಂತ ಅಂತಿದ್ದ ಅಂದ್ಬಿಟ್ಟು ಅವನು ತೊಡೆ ಮೇಲೆ ಹಾಕ್ಕೊಂಡೇ ಒಂದೆರಡು ಡಿಸೈನ್ನ ಬರೆದೆ. ಆಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ಕ್ಲಾಸ್ ಕಡೆ ಹೊರಟಿದ್ದೀನಿ. ಡೈಲಿ ಇದೇ ರೊಟೀನ್ ಆಗೋಗ್ಬಿಟ್ಟಿದೆ ನಂದಂತೂ, ಕ್ಲಾಸಿಗೆ ಹೋಗೋದು ಬರೋದು. ಇವತ್ತು ಬಂದು ಇಂಡೋ ಅರಬಿಕ್ ಡಿಸೈನ್ನ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್ ಕ್ಲಾಸಲ್ಲಿ. ಒಂದನ್ನ ಹೇಳ್ಕೊಟ್ರು, ಬರೆದಾದ್ಮೇಲೆ ಲಂಚ್ ಟೈಮ್ ಕೂಡ ಆಗಿತ್ತು. ಲಂಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು 2 ಫೋಟೋನ ಕಳಿಸಿದ್ರು ಮ್ಯಾಮು. ಅದನ್ನು ಕೂಡ ನಾನು ರೆಕಾರ್ಡಿಗೆ ಬರ್ಕೊಂಡೆ ಡೈರೆಕ್ಟಾಗಿ. ಒಂದು ಚೆನ್ನಾಗಿ ಬಂತಲ್ಲ, ಸೊ ಡೈರೆಕ್ಟಾಗಿ ರೆಕಾರ್ಡಿಗೆ ಹಾಕಿ ಅಂದ್ರು ಅಂದ್ಬಿಟ್ಟು 2 ರೆಕಾರ್ಡಿಗೆ ಹಾಕಿ ಫಿನಿಷ್ ಮಾಡಿದೆ. ಇನ್ನೊಂದನ್ನು ನಾನು ನನ್ನ ರಫ್ ಬುಕ್ಕಲ್ಲಿ ನಾನು ಹಾಕ್ಕೊಂಡಿದ್ದೆ. ಮ್ಯಾಮು ಇವತ್ತು ಆಫರ್ ಲಾಸ್ಟ್ ಡೇ ಪ್ಯಾಕಿಂಗ್ ಎಲ್ಲ ಇತ್ತು. ಸೊ ಹಂಗಾಗಿ ಅವ್ರ ಜೊತೆನೇ ಇದ್ದು ಎಲ್ಲನೂ ಕೂಡ ಸೀಲಿಂಗ್ ಪ್ಯಾಕಿಂಗ್ ಎಲ್ಲ ಮಾಡಿ ಕೋನೆಲ್ಲ ರೆಡಿ ಮಾಡಿಕೊಟ್ಟು ಇವಾಗ ನಾನು ಹೊರಟೆ ಮನೆ ಕಡೆ.
ಟೈಮು ಬಂದು ಒಂದು 6 ಗಂಟೆ ಆಗಿತ್ತು ಟೈಮು. ಮನೆಗೆ ಬಂದು ಮತ್ತೆ ಇನ್ನೊಂದು ಡಿಸೈನ್ ರಫಿಗೆ ಹಾಕಿರೋದನ್ನ ರೆಕಾರ್ಡಿಗೆ ಹಾಕಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು ಅದನ್ನು ಕೂಡ ರೆಕಾರ್ಡಿಗೆ ಹಾಕ್ತಾಯಿದ್ದೆ. ಅಣ್ಣ ಪನ್ನೀರ್ ಮಂಚೂರಿ ತೊಗೊಂಬಂದಿದ್ರು, ಅದನ್ನು ಅದ್ರ ಜೊತೆ ಅಕ್ಕ ರಸಮನ್ನು ಮಾಡಿದರು, ಅದನ್ನು ತಿಂದ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿಕೊಂಡೆ. ಇಲ್ಲಿ 3 ಕೂಡ ಡಿಸೈನ್ನ ಬರೆದು ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಅದಾದ್ಮೇಲೆ ಪ್ಲಾಸ್ಟರ್ ಎಲ್ಲ ಹಾಕಬೇಕು. ಸೊ ಊಟ ಎಲ್ಲ ಆಯಿತು, ಎಲ್ರದೂ ಕೂಡ ಇವಾಗ ಮಲ್ಕೊಂಡ್ವಿ. ಅದಾದಮೇಲೆ ಬೆಳಗ್ಗೆ ಎದ್ದು ಸೇಮ್ ನನ್ನ ರೋಟೀನ್ ಬಂದು ಏನಾದರೂ ಪಾತ್ರೆ ಇದ್ರೆ ತೊಳೆಯೋದು, ಕಸ ಗುಡಿಸಿ ನೆಲ ಒರೆಸ್ಕೊಡೋದು, ಆಮೇಲೆ ಫ್ರೆಶ್ ಅಪ್ ಆಗಿ ಅಕ್ಕ ತಿಂಡಿ ಹಾಕ್ಕೊಟ್ರು, ತಿಂದ್ಕೊಂಡು ಇವಾಗ ನಾನು ಕ್ಲಾಸ್ ಕಡೆ ಹೊರಟೆ. ಅಕ್ಕನೂ ಕೂಡ ಕ್ಲಾಸಿಗೆ ಹೊರಟ್ರು, ನಾನು ಕೂಡ ಕ್ಲಾಸಿಗೆ ಬಂದು ರೀಚ್ ಆದೆ. ಇವತ್ತು ಕ್ಲಾಸ್ಗಿನ್ನೂ ಮ್ಯಾಮ್ ಬಂದಿರಲಿಲ್ಲ. ಸೊ ಕೀರ್ತನ ಕೇರಳ ಹೋಗಿದ್ದಲ್ಲ, ಅವಳು ಫ್ಲವರ್ ಹೇಳ್ಕೊಟ್ಟವಾಗ ಇರಲಿಲ್ಲ. ಸೊ ಹಾಗಾಗಿ ಒಂದು ಡೌಟ್ ಇರೋದನ್ನ ಹೇಳ್ಸ್ಕೊತಾ ಇದ್ಲು. ಸೊ ಹಾಗಾಗಿ ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಹೆಂಗೆ ಮಾಡಿದ್ದೆ ಆ ರೀತಿಯಲ್ಲಿ ಅವಳಿಗೆ ನಾನು ಫ್ಲವರ್ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ಮ್ಯಾಮು ಇವತ್ತು ಕಾಫಿ ಡಿಸೈನ್ನ ಹೇಳ್ಕೊಡ್ತಾಯಿದ್ರು. ಅದನ್ನು ಹ್ಯಾಂಡ್ಸ್ ಮೇಲೆ ಡೆಮೋ ಮಾಡಿ ತೋರಿಸಿ ಹೇಳ್ಕೊಡ್ತಾಯಿದ್ರು. ಸೊ ಫಸ್ಟು ಡೇ ನನ್ನ ಕೈ ಮೇಲೇ ಡೆಮೋ ಮಾಡಿದರು. ಆ್ಯಂಡ್ ಈ ರೀತಿಯಾಗಿ ಫುಲ್ ಡಿಸೈನ್ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಇಷ್ಟಿದೆ ನಾನು ಎಲ್ರಿಗೂ ಹಾಕ್ತಾಯಿದ್ದೆ, ನನಗೆ ಯಾರೂ ಚೆನ್ನಾಗಿ ಹಾಕೋರು ಸಿಕ್ಕೇ ಇರಲಿಲ್ಲ. ಬಟ್ ಇವತ್ತು ಮ್ಯಾಮ್ ಹತ್ರ ಹಾಕ್ಸ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ನನಗೊಂಥರ ಒಳೊಳಗೇನೆ ಹ್ಯಾಪಿ ಫೀಲಿಂಗ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಆ್ಯಂಡ್ ಲಂಚ್ ಟೈಮ್ ಕೂಡ ಆಗಿತ್ತು. ಲಂಚನ್ನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಇಯರಿಂಗ್ಸು ಅದು ಇದು ಒಂದೆರಡು ಬಟ್ಟೆ ಎಲ್ಲನೂ ಶಾಪಿಂಗ್ನ ಮಾಡಿಕೊಂಡು ಆಮೇಲೆ ಮನೆಗೆ ಬಂದೆ. ವ್ಲಾಗೇನು ಕಂಟಿನ್ಯೂ ಮಾಡಲೇ ಇಲ್ಲ, ಸ್ವಲ್ಪ ಹೊತ್ತು ಸ್ಟೋರೇಜ್ ಕೂಡ ತುಂಬೋಗ್ಬಿಟ್ಟಿತ್ತು. ಹಂಗಾಗಿ ಅದಾದಮೇಲೆ ಸ್ವಲ್ಪ ಅದು ಇದು ವಿಡಿಯೋ ಡಿಲೀಟ್ ಮಾಡಿ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡಿಕೊಂಡೆ. ಡೈಲಿ ಇದೇ ಆಗೋಗಿದೆ, ಒಂಥರ ಸ್ಕೂಲ್ ಥರ ಆಗೋಗಿದೆ ಲೈಫು. ಮನೆಗೆ ಹೋಗೋದು, ಸ್ಕೂಲಿಗೆ ಬರೋದು, ಹೋಮ್ವರ್ಕ್ ಬರೆಯೋದು, ತಿಂಡಿ ಮಾಡೋದು, ಊಟದ ಟೈಮಿಗೆ ಲಂಚ್ ಮಾಡೋದು, ಒಂಥರ ಮಕ್ಕಳ ಆಟ ಥರ ಆಗೋಗ್ಬಿಟ್ಟಿದೆ. ಇದು ಒಂದು ಮ್ಯಾಮ್ ಇವತ್ತು ಡೆಮೋ ತೋರಿಸಿದ್ರು ಫ್ರಂಟ್ ಹ್ಯಾಂಡು. ಈ ಡಿಸೈನ್ನ ಬಂದು ಹೋಮ್ವರ್ಕ್ ಕೊಟ್ಟಿದ್ರು, ಫೋಟೋ ನೋಡಿಕೊಂಡು ಇದನ್ನು ಹಾಕಿರೋದು. ತುಂಬಾ ಚೆನ್ನಾಗಿ ಬಂತು, ನನಗೆ ತುಂಬ ಇಷ್ಟ ಆಯಿತು. ಆ ಡಿಸೈನ್ನ ಹಾಕ್ಬಿಟ್ಟು ಮಲ್ಕೊಂಡೆ. ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಟ್ಟೆ. ಅಷ್ಟರಲ್ಲಿ ಅಕ್ಕ ಚಪಾತಿ ಎಲ್ಲ ಮಾಡಿದರು. ಚಪಾತಿ ಎಲ್ಲ ತಿಂದ್ಕೊಂಡು ಚಪಾತಿ ಸ್ವಲ್ಪ ಲಟ್ಸ್ಕೊಟ್ಟೆ, ಅಕ್ಕ ಬೇಯಿಸ್ಕೊಂಡ್ರು. ಆಮೇಲೆ ಕ್ಲಾಸ್ ಹತ್ರ ಬಂದ್ವಿ. ಮ್ಯಾಮು ಅವರ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿ ಇರುಮುಡಿ ಇತ್ತು ಅಂತ ಮ್ಯಾಮ್ ಹೋಗಿದ್ರು. ಸೊ ಹಾಗಾಗಿ ಮ್ಯಾಮು ಒಂದು 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ವರ್ಷತನ ಏನು ಮಾಡೋದು ಅಂದ್ಬಿಟ್ಟು ಗುರುವಾರ ಕೂಡ ಆಗಿತ್ತಲ್ಲ. ಸೊ ರಾಯರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಅಲ್ಲೆಲ್ಲ ಸರ್ಚ್ ಮಾಡಿ ನಿಯರ್ ಬೈ ಎಲ್ಲೂ ಸಿಕ್ಕಲಿಲ್ಲ. ಬಟ್ ಜಯನಗರಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನೋಡಿದ್ವಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ನಾನು ಮತ್ತು ಗೀತಾ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಏನೋ ಒಂಥರ ಗುಡ್ ವೈಬ್ಸ್, ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ಜನ ರಶ್ ಇತ್ತು. ಸೇಮ್ ಮಂತ್ರಾಲಯ ಹೆಂಗೋ ಅದೇ ಥರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಜನ ಇದ್ದರು. ಆ್ಯಂಡ್ ದೇವ್ರ ದರ್ಶನವೂ ಕೂಡ ತುಂಬಾ ಚೆನ್ನಾಗಾಯಿತು. ಕಾಮಾಗೆ ಪೀಸಾಗೆ ನಿಧಾನವಾಗಿ ಸಮಾಧಾನವಾಗಿ ದೇವ್ರನ್ನ ನೋಡಿಕೊಂಡು ದರ್ಶನವೂ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲೇ ಒಂದು 10-15 ನಿಮಿಷ ಕೂತಿದ್ವಿ ಇಬ್ಬರೂ ಕೂಡ. ಇದ್ರ ಒಳಗಡೆ ಇನ್ನೂ ಒಂದು ರಾಯರದ ಸ್ಟ್ಯಾಚು ಇತ್ತು, ಅಲ್ಲಿ ಕೂತ್ಕೊಂಡು ಪ್ರೇಯರ್ಗೆ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ತೀರ್ಥ ಇಸ್ಕೊಂಡು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಪೀಸಾಗಾಯಿತು. ಮುಗಿಸ್ಕೊಂಡು ಮಂತ್ರಾಕ್ಷತೆನ ಈಸ್ಕೊಂಡು ಅದನ್ನು ನಾನು ಇಷ್ಟು ದಿನ ಬ್ಯಾಗಲ್ಲಿ ಹಾಕೋತಿದ್ದೆ. ಅಲ್ಲಿ ಯಾವುದೋ ರೀಲ್ಸಲ್ಲಿ ತಿನ್ನಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ತಿಂದ್ಕೊಂಡು ಮತ್ತು ಆಟೋ ಬುಕ್ ಮಾಡಿಕೊಂಡು ಕ್ಲಾಸ್ ಹತ್ರ ಬಂದು ರೀಚ್ ಆದ್ವಿ. ಕ್ಲಾಸಿಗೆ ಹೋದ್ಮೇಲೆ ಮ್ಯಾಮು 1 ಗಂಟೆಗೆ ಬಂದು ನಾವು ಅದೇ ಟೈಮಿಗೆ ಹೋದ್ವಿ. ದೇವ್ರ ದರ್ಶನ ಕೂಡ ಆಗಿತ್ತಲ್ಲ. ಇವತ್ತು ಪಿಕಾಕ್ ಡಿಸೈನ್ ಹೇಳ್ಕೊಟ್ಟಿದ್ರು ಮ್ಯಾಮು, ಬೇಸಿಕ್ ಪಿಕಾಕ್ ಡಿಸೈನು. ಅದನ್ನೆಲ್ಲ ಮುಗಿಸಿ ಲಂಚ್ ಟೈಮ್ ಕೂಡ ಆಗಿತ್ತು. ಲಂಚ್ನ ಮಾಡಿಕೊಂಡು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದು ಮಲ್ಕೊಂಡು ಅದರ ನೆಕ್ಸ್ಟ್ ಡೇ ಕಸ ಗುಡಿಸಿನೆಲ್ಲ ಒರೆಸಿ ಇದೇನೇ ನನ್ನ ರೊಟೀನ್ ಆಗೋಗಿತ್ತು. ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಇವತ್ತು ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ವೈಕುಂಠ ಏಕಾದಶಿ ಆಗಿತ್ತು. ಸೊ ಹಾಗಾಗಿ ಅಕ್ಕ ಅವ್ರ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದರು. ಇಬ್ಬರೂ ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು ಅಂತ. ಬಟ್ ಅಕ್ಕ ಹೋಗ್ಬೇಕಂತ ಅಂದ್ಕೊಂಡು ಕರ್ಕೊಂಡು ಬಂದರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು.
ಕುಣಿಗಲ್ಲಿದ್ದವಾಗ ನಾನು ಕುಣಿಗಲಲ್ಲಿ ಹೋಗ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ದೇವ್ರ ದರ್ಶನ ಮಾಡೋದಕ್ಕೆ ದೇವರು ಕರ್ಸ್ಕೊಂಡ ಅನ್ನೋದೊಂಥರ ಖುಷಿ. ಮನೆಗೆ ಬಂದು ಲಾಡು ಕೊಟ್ಟಿದ್ರು ಅಲ್ಲಿ, ಅದನ್ನು ತಿಂದ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ಅಕ್ಕ ಬಾಕ್ಸಿಗೆಲ್ಲ ಹಾಕಿದ್ರು. ಅದನ್ನು ತೊಗೊಂಡು ಇವಾಗ ಕ್ಲಾಸಿಗೆ ಬಂದು ರೀಚ್ ಆದೆ. ಕ್ಲಾಸಲ್ಲಿ ಇನ್ನು ಯಾರೂ ಬಂದಿರಲಿಲ್ಲ, ನಾನು ಮತ್ತು ಕೀರ್ತನ ಇಬ್ಬರೇ. ಕೀರ್ತನ ಏನೋ ಮಾಡ್ತಾಯಿದ್ರು. ಆಮೇಲೆ ಮ್ಯಾಮ್ ಬಂದು ಕ್ಲಾಸೆಲ್ಲ ಹೇಳ್ಕೊಟ್ರು. ಅದಾದಮೇಲೆ ಲಂಚ್ ಟೈಮ್ ಇದೊಂದನ್ನು ಮಾತ್ರ ನೀಟಾಗಿ ತೋರಿಸ್ತಾ ಇದ್ದೀನಿ. ಏನೋ ಒಂಥರ ಸ್ಕೂಲ್ ಲೈಫ್ ಫೀಲ್ ಆಗ್ತಾಯಿತ್ತು ನನಗೆ. ಇವತ್ತು ಬಂದು ಬ್ರೈಡಲ್ ಪಿಕಾಕ್ಸ್ನ ಹೇಳ್ಕೊಡ್ತಾಯಿದ್ರು. ಒಂದು ಬ್ರೈಡಲ್ ಪಿಕಾಕ್ ಆಗಿದೆ, ಅದನ್ನು ಫಿನಿಷ್ ಮಾಡ್ಕೊಂಡು ಇನ್ನೂ ಮಿಕ್ಕಿದೆಲ್ಲ ಇತ್ತು, ಅದನ್ನೆಲ್ಲನೂ ಮುಗಿಸ್ಕೊಂಡು ಹೋಮ್ವರ್ಕ್ ಎಲ್ಲನೂ ಕೊಟ್ಟಿದ್ದಾರೆ. ಇವತ್ತು ಶುಕ್ರವಾರ ಆಗಿತ್ತಲ್ಲ, ಸೊ ಹಾಗಾಗಿ ನಾನು ಊರಿಗೆ ಹೊರಟೆ. ಮೆಟ್ರೋದಲ್ಲಿ ಗೊರಗುಂಟೆಪಾಳ್ಯಕ್ಕೆ ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದು ಕುಣಿಗಲ್ಲಿಗೆ ಬಂದಂತ ಅಮ್ಮಗೆ ಕಾಲ್ ಮಾಡಿದೆ. ಅವ್ನು ಬಂದ. ಫುಲ್ಲು ಚಳಿ ಅಂದರೆ ಚಳಿ, ಅಷ್ಟು ಚಳಿ ಇವತ್ತೂ ಕೂಡ. ಮನೆಗೆ ಬಂದು ರೀಚ್ ಆದೆ. ಅಪ್ಪು ಹತ್ರ ಸ್ವಲ್ಪ ಮಾತುಕತೆ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೆ. ಅಕ್ಕ ಗೊತ್ತಿರೋರು ಯಾರೋ ಡ್ರೈ ಫ್ರೂಟ್ಸ್ ಕಮ್ಮಿ ಕೊಡ್ತಾರೆ ಚೆನ್ನಾಗಿರೋದು ಅಂತ ಹೇಳಿದ್ರು ಅಂದ್ಬಿಟ್ಟು ಅಂಜೂರ, ಗೋಡಂಬಿ ಮತ್ತು ಬಾದಾಮಿ ಕಾಲು ಕೆಜಿ ತರಿಸಿದ್ದೆ. 815 ಏನೋ ಆಗಿತ್ತು. ಅದನ್ನು ತೊಗೊಂಬಂದು ಕೊಟ್ಟೆ ಅಪ್ಪುಗೆ. ಅಪ್ಪುಗೆ ಜಾಸ್ತಿ ಅಂಜೂರ ಅಂದರೆ ಇಷ್ಟ, ತಿನ್ಕೊಂಡು ಕೂತಿದ್ದ. ಆಮೇಲೆ ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿ ಬಸ್ಸಾರು ಮಾಡಿದರು. ಎಷ್ಟು ಚೆನ್ನಾಗಿತ್ತು ಮುದ್ದೆ, ತಿನ್ಬಾ ಅಂತ ಅಂದ್ಬಿಟ್ಟು ಮುದ್ದೆ ತಿನ್ಕೊಂಡು ಅವನಿಗೂ ತಿನ್ನಿಸಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.